So today we are going to deal with long run cost curve. So when it comes to long run, there is a difference between short run and long run. So what is the difference between long run and short run? ಏನು ಡಿಫರೆನ್ಸ್ ಇದೆ ಲಾಂಗ್ ರನ್ ಮತ್ತೆ ಶಾರ್ಟ್ ರನ್ ನಡುವೆ? ಸೊ ಇನ್ನೂ ಹೇಳಿಲ್ಲ ಆದ್ರೆ ನಿಮ್ಗೆ ಏನು ಕ್ಲಾಸ್ ಒಂದು ತಿಂಗಳಿಂದ ಏನು ಕ್ಲಾಸ್ ಮಾಡ್ತಿದ್ದೆ ಅದು ಯಾವುದು ಅರ್ಥ ಆಗ್ಲಿಲ್ಲ ಅಂತ ಹೇಳಿ. ಸೊ ಶಾರ್ಟ್ ರನ್ ಮತ್ತೆ ಲಾಂಗ್ ರನ್ ನಡುವೆ ಏನು ಡಿಫರೆನ್ಸ್ ಇದೆ, ಯಾವ್ದೆರಡು ಫ್ಯಾಕ್ಟರ್ಸ್ ಚೇಂಜಸ್ ಆಗುತ್ತೆ? ಸೊ ಕ್ಯಾನ್ ಎನಿವನ್ ಆನ್ಸರ್ ಮಾಡ್ಬೋದಾ? ಶಾರ್ಟ್ ರನ್ ಮತ್ತೆ ಲಾಂಗ್ ರನ್ ನಡುವೆ ಏನು ಡಿಫರೆನ್ಸ್ ಇದೆ ಅಂತ ಹೇಳಿ, ಯಾರಿಗಾದ್ರು ಆನ್ಸರ್ ಮಾಡ್ಬೋದಾ? ಸೊ ಏನು ಡಿಫರೆನ್ಸ್ ಇದೆ ಶಾರ್ಟ್ ರನ್ ಮತ್ತೆ ಲಾಂಗ್ ರನ್ ನಡುವೆ? So you can raise your hand if you know the answer. So ಏನು ಡಿಫರೆನ್ಸ್ ಇದೆ ಶಾರ್ಟ್ ರನ್ ಮತ್ತೆ ಲಾಂಗ್ ರನ್ ನಡುವೆ? ಸಿಂಪಲ್ ಕ್ವೆಶ್ಚನ್. ಎಸ್, ವೆರಿ ಗುಡ್. ಸೊ ಆನ್ಸರ್ ಮಾಡ್ತಾ ಇದ್ದೀರಿ. ಎಸ್. ಸೊ ದೇರ್ ಆರ್ ಟೂ ಫ್ಯಾಕ್ಟರ್ಸ್, ದಟ್ ಈಸ್ ವೇರಿಯಬಲ್ ಫ್ಯಾಕ್ಟರ್ ಅಂಡ್ ಫಿಕ್ಸ್ಡ್ ಫ್ಯಾಕ್ಟರ್. So when it comes to short run, the both factors are involved in the short run, that is fixed factor and variable factor. But when it comes to long run, there are only variable factors are there in the long run. So long run ಗೆ ಬರುವಾಗ ಎಲ್ಲ ವೇರಿಯಬಲ್ ಫ್ಯಾಕ್ಟರ್ಸ್ ಗಳು ಮಾತ್ರ ಇರುವುದು. ಸೊ ಫಿಕ್ಸ್ ಫ್ಯಾಕ್ಟರ್ ಯಾವುದು ಲಾಂಗ್ ರನ್ ನಲ್ಲಿ ಇರುವುದಿಲ್ಲ. ಸೊ ಶಾರ್ಟ್ ರನ್ ನಲ್ಲಿ ಮಾತ್ರ ಫಿಕ್ಸ್ ಫ್ಯಾಕ್ಟರ್ ಮತ್ತೆ ವೇರಿಯಬಲ್ ಫ್ಯಾಕ್ಟರ್ ಆರ್ ಅವೈಲೇಬಲ್. ಸೊ ಟುಡೇ ವೆರಿ ಗುಡ್ ರೋಲ್. ಸೊ ಎಲ್ಲರೂ ಆನ್ಸರ್ ಮಾಡ್ತಾ ಇದ್ದೀರಿ? ಓಕೆ. ಸೊ ವೆನ್ ಇಟ್ ಕಮ್ ಟು ಲಾಂಗ್ ರನ್, there are only two curves are available in the long run. So short run ಗೆ ಬರುವಾಗ ನೀವು ನಿಯರ್ಲಿ 7 curve ಅನ್ನು ಸ್ಟಡಿ ಮಾಡಿದ್ರಿ. ಯಾವುದೆಲ್ಲ? ಟೋಟಲ್ ಫಿಕ್ಸ್ ಕಾಸ್ಟ್, ಟೋಟಲ್ ವೇರಿಯಬಲ್ ಕಾಸ್ಟ್, ಟೋಟಲ್ ಕಾಸ್ಟ್. ಆ 3 curve ಅದು ಒಂದು ಗ್ರಾಫ್ ಆದ್ರೆ, ಇನ್ನೊಂದು ನೀವು ಸ್ಟಡಿ ಮಾಡಿದ್ದು ಎವರೇಜ್ ಫಿಕ್ಸ್ ಕಾಸ್ಟ್, ಎವರೇಜ್ ವೇರಿಯಬಲ್ ಕಾಸ್ಟ್, ಶಾರ್ಟ್ ರನ್ ಎವರೇಜ್ ಕಾಸ್ಟ್. ಹಾಗೇನೆ ಶಾರ್ಟ್ ರನ್ ಮಾರ್ಜಿನಲ್ ಕಾಸ್ಟ್ ಕರ್ವ್ ಅದು ಗ್ರಾಫ್ ಅನ್ನು ನೀವು ಸ್ಟಡಿ ಮಾಡಿದ್ರಿ. ಸೊ ಯಾವಾಗ ಲಾಂಗ್ ರನ್ ಗೆ ಬರುತ್ತೆ ಆಗ ನಿಮ್ಗೆ ಎರಡೇ ಕರ್ವ್ ಬರೋದು. ಅದೊಂದು ಲಾಂಗ್ ರನ್ ಎವರೇಜ್ ಕಾಸ್ಟ್ ಅಂಡ್ ಲಾಂಗ್ ರನ್ ಮಾರ್ಜಿನಲ್ ಕಾಸ್ಟ್. ಸೊ ಕನ್ಫ್ಯೂಷನ್ ಮಾಡಬೇಡಿ. ಲಾಂಗ್ ರನ್ ಗೆ ಬರುವಾಗ ಓನ್ಲಿ ಟೂ ಕರ್ವ್ಸ್ ಯು ಆರ್ ಗೋಯಿಂಗ್ ಟು ಸ್ಟಡಿ, ದಟ್ ಈಸ್ ಲಾಂಗ್ ರನ್ ಎವರೇಜ್ ಕಾಸ್ಟ್ ಕರ್ವ್ ಅಂಡ್ ಲಾಂಗ್ ರನ್ ಮಾರ್ಜಿನಲ್ ಕಾಸ್ಟ್ ಕರ್ವ್. ಸೊ ಐ ಹೋಪ್ ಯು ಆರ್ ಕ್ಲಿಯರ್. ಸೊ ಅರ್ಥ ಆಯ್ತಾ ಏನು ಶಾರ್ಟ್ ರನ್ ಕರ್ವ್, ಏನು ಲಾಂಗ್ ರನ್ ಕರ್ವ್ ಅಂತ ಹೇಳಿದ್ರೆ? ಸೊ ಎಕ್ಸಾಮಿಗೆ ಕೇಳುವಾಗ ಕೇರ್ಫುಲ್ ಅಲ್ಲಿ ನೋಡಿ. ಎಲ್ ಅಂತ ಬಂದ್ರೆ ಇಟ್ ಈಸ್ ಲಾಂಗ್ ರನ್, ಎಲ್ ಆರ್ ಇಸ್ ರೆಪ್ರೆಸೆಂಟೆಡ್ ಲಾಂಗ್ ರನ್, ಎಸ್ ಇಸ್ ರೆಪ್ರೆಸೆಂಟೆಡ್ ಶಾರ್ಟ್ ರನ್. ಸೊ ನಾವ್ ವಿ ಆರ್ ಟಾಕಿಂಗ್ ಅಬೌಟ್ ದಿ ಲಾಂಗ್ ರನ್ ಕಾಸ್ಟ್ ಕರ್ವ್. ಸೊ ಲಾಂಗ್ ರನ್ ಕಾಸ್ಟ್ ಕರ್ವ್ ಅಲ್ಲಿ ಫಸ್ಟ್ ಕರ್ವ್ ಇಸ್ ಲಾಂಗ್ ರನ್ ಎವರೇಜ್ ಕಾಸ್ಟ್ ಕರ್ವ್. ಸೊ ವಾಟ್ ಇಸ್ ಎವರೇಜ್ ಕಾಸ್ಟ್ ಕರ್ವ್? ದ ಕಾಸ್ಟ್ ಪರ್ ಯೂನಿಟ್ ಆಫ್ ದಿ ಔಟ್ಪುಟ್. ಸೊ ದ ಕಾಸ್ಟ್ ಪರ್ ಯೂನಿಟ್, ಏನು ಪರ್ ಯೂನಿಟ್ ಮೇಲೆ ಕಾಸ್ಟ್ ಬೀಳುತ್ತೆ ಅದನ್ನ ನಾವು ಎವರೇಜ್ ಕಾಸ್ಟ್ ಅಂತ ಹೇಳ್ತೇವೆ. ಸೊ ನೀವು ಶಾರ್ಟ್ ರನ್ ಅಲ್ಲಿ ಏನು ಮೀನಿಂಗ್ ಕಲಿತಿರ್ತೀರ ಅದು ಸೇಮ್ ಮೀನಿಂಗ್ ಇಲ್ಲಿ ಅಪ್ಲಿಕೇಬಲ್ ಆಗುತ್ತೆ. ಸೊ ಯಾಕಂತ ಹೇಳಿದ್ರೆ ಎವರೇಜ್ ಕಾಸ್ಟ್, ಮಾರ್ಜಿನಲ್ ಕಾಸ್ಟ್ ಏನಿದೆ ನೀವು ಥ್ರೂ ಔಟ್ ಇಕನಾಮಿಕ್ಸ್ ಒಂದೇ ಮೀನಿಂಗ್ ಹೇಳುತ್ತೆ, ಮೀನಿಂಗ್ ಚೇಂಜ್ ಆಗೋದಿಲ್ಲ. ಸೊ ನೀವು ಇನ್ನು 10 years ಬಿಟ್ಟು ಸ್ಟಡಿ ಮಾಡಿದ್ರು ಆ ಮೀನಿಂಗ್ ಸೇಮ್ ಇರುತ್ತೆ. ಸೊ ನೀವು ಶಾರ್ಟ್ ರನ್ ಅಲ್ಲಿ ಏನು ಸ್ಟಡಿ ಮಾಡಿದ್ರೆ ಅದೇ ಮೀನಿಂಗ್. ಏನು ಮೀನಿಂಗ್ ಹೇಳುತ್ತೆ? ಎವರೇಜ್ ಕಾಸ್ಟ್ ನದ್ದು ದ ಕಾಸ್ಟ್ ಪರ್ ಯೂನಿಟ್ ಆಫ್ ಔಟ್ಪುಟ್. ಒಂದು ಪ್ರತಿಯೊಂದು ವಸ್ತುವಿನ ಮೇಲೆ ಏನು ಖರ್ಚು ಬೀಳುತ್ತೆ ಅದನ್ನು ನಾವು ಸರಾಸರಿ ವೆಚ್ಚ ಅಂತ ಹೇಳ್ತೇವೆ. ಸೊ ಅದನ್ನ ನಾವು ಏನಂತ ಹೇಳ್ತೇವೆ? ಶಾರ್ಟ್ ರನ್ ಎವರೇಜ್ ಕಾಸ್ಟ್ ಅಥವಾ ಲಾಂಗ್ ರನ್ ಎವರೇಜ್ ಕಾಸ್ಟ್ ಅಂತ ಹೇಳಿ ಕರಿತೇವೆ. ಸೊ ಇಲ್ಲಿ ನಮ್ಗೆ ಬೇಕಿರುವಂತದ್ದು ಲಾಂಗ್ ರನ್ ಎವರೇಜ್ ಕಾಸ್ಟ್. ಸೊ ಹೇಗೆ ಲಾಂಗ್ ರನ್ ಎವರೇಜ್ ಕಾಸ್ಟ್ ಅನ್ನು ನಾವು ಕ್ಯಾಲ್ಕುಲೇಟ್ ಮಾಡ್ತೇವೆ? Total cost divided by Q. Q is nothing but the output which we are producing. So ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೇವೆ? TC divided by Q. So next ಇರುವಂತದ್ದು LRMC. So LRMC is nothing but long run marginal cost curve. So long run marginal cost curve. So marginal cost ಅಂತ ಹೇಳಿದ್ರೆ ಏನು? It is the change in the total ಕಾಸ್ಟ್ ಪರ್ ಯೂನಿಟ್. ಚೇಂಜ್ ಇಲ್ಲಿ ಇಂಪಾರ್ಟೆಂಟ್ ಯಾವ್ದಾಗುತ್ತೆ ನಮ್ಗೆ? ಚೇಂಜ್ ಇನ್ ದಿ ಟೋಟಲ್ ಕಾಸ್ಟ್. ಯಾಕೆ ಚೇಂಜ್ ಇಂಪಾರ್ಟೆಂಟ್? ಯಾಕಂತ ಹೇಳಿದ್ರೆ ಎರಡರದ್ದು ಮೀನಿಂಗ್ ನಿಮ್ಗೆ ಎಲ್ಲರೂ ಸಿಮಿಲರ್ ಆಗಿ ಕಾಣ್ಬೋದು. ಸೊ ಲಾಂಗ್ ರನ್ ಕಾಸ್ಟ್ ಬರುವಾಗ ಕಾಸ್ಟ್ ಪರ್ ಯೂನಿಟ್ ಅಲ್ಲಿ ಯಾವುದೇ ಚೇಂಜ್ ಅನ್ನು ಅವರು ಮೆನ್ಷನ್ ಮಾಡ್ಲಿಲ್ಲ. ಆದ್ರೆ
ಮಾರ್ಜಿನಲ್ ಕಾಸ್ಟ್ ಗೆ ಬರುವಾಗ ಹೇಗೆ ಚೇಂಜ್ ಆಗ್ತದೆ ಅಂತ ಹೇಳಿದ್ರೆ ಇಟ್ ಈಸ್ ದ ಚೇಂಜ್ ಇನ್ ಟೋಟಲ್ ಕಾಸ್ಟ್ ಪರ್ ಯೂನಿಟ್. ಸೊ ಟೋಟಲ್ ಕಾಸ್ಟ್ ಪರ್ ಯೂನಿಟ್ ಯಾವ್ದ್ರದ್ದು ಬೆಲೆಯನ್ನು ನಾವು ಕನ್ಸಿಡರ್ ಮಾಡುದು ಚೇಂಜ್ ಆಗುವುದ ಔಟ್ಪುಟ್ ನ ಮೇಲೆ ಬೆಲೆಯನ್ನು ನಾವು ಕನ್ಸಿಡರ್ ಮಾಡ್ತಾ ಇದ್ದೇವೆ. How we are considering the change in the output? If we are adding one more product or one more output for the total production, what difference we are getting, that we will consider under the marginal cost. So last class ಅಲ್ಲಿ ನಾನು ಕ್ಲಿಯರ್ ಆಗಿ ನಿಮಗೆ ಹೇಳಿದ್ದೆ ಎವರೇಜ್ ಕಾಸ್ಟ್ ಅಂತ ಹೇಳಿದ್ರೆ ಏನು, ಮಾರ್ಜಿನಲ್ ಕಾಸ್ಟ್ ಅಂತ ಹೇಳಿದ್ರೆ ಏನಂತ ಹೇಳಿ. So I hope you are clear with those concepts. So same meaning ಇಲ್ಲಿ ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಎವರೇಜ್ ಕಾಸ್ಟ್ ಅಂತ ಹೇಳಿದ್ರೆ ನಿಮ್ಮ ಪ್ರತಿಯೊಂದು ಔಟ್ಪುಟ್ ನ ಮೇಲೆ ಏನು ಖರ್ಚು ಬೀಳುತ್ತೆ, ಸೊ ಅದನ್ನ ನಾವು ಎವರೇಜ್ ಕಾಸ್ಟ್ ಅಂತ ಹೇಳ್ತೇವೆ. ಸೊ ವೆನ್ ಇಟ್ ಕಮ್ ಟು ಮಾರ್ಜಿನಲ್ ಕಾಸ್ಟ್, ದ ಚೇಂಜ್ ವಿಚ್ ಇಸ್ ಗೋಯಿಂಗ್ ಟು ಟೇಕ್ ಪ್ಲೇಸ್ ಇನ್ ದಿ ಟೋಟಲ್ ಕಾಸ್ಟ್, ದ ಚೇಂಜ್ ಇನ್ ಟೋಟಲ್ ಕಾಸ್ಟ್ ಪರ್ ಯೂನಿಟ್, the change whatever happening, that we will consider under the marginal cost. So if we are producing 10 commodity, average cost, how we will count 10 commodity divided by the cost of 10 commodity divided by the output. Output is 10. If cost is 100, 100 divided by 10 is equal to 10. The average cost will be 10 for all the commodities. First commodity, the average cost is 10. Second commodity, the average cost is 10. It is going to be same. But when it comes to marginal cost, it is going to be changed. How it is going to be changed? We are considering the additional unit when we are adding, what difference comes in the cost, that we are taking in the marginal cost. So which formula we are using for marginal cost, students? ಸೊ ಯಾವ ಫಾರ್ಮುಲಾವನ್ನು ಯೂಸ್ ಮಾಡ್ತೇವೆ? ಇಲ್ಲಿ ಒಂದು ಫಾರ್ಮುಲಾ ಕೊಟ್ಟಿದ್ದೇನೆ, ಇನ್ನೊಂದು ಫಾರ್ಮುಲಾ ಯಾವುದು? ಯಾರಾದ್ರೂ ಆನ್ಸರ್ ಮಾಡ್ಬೋದಾ? ಸೊ ಎನಿವನ್ ಕ್ಯಾನ್ ಆನ್ಸರ್? ಮಾರ್ಜಿನಲ್ ಕಾಸ್ಟ್ ಗೆ ಇನ್ನೊಂದಿರುವ ಫಾರ್ಮುಲಾ ಯಾವುದು? ಒಂದು ಫಾರ್ಮುಲಾ ನಾವು ಯಾವುದನ್ನು ಯೂಸ್ ಮಾಡ್ತೇವೆ? TC at Q1 unit minus TC at Q1 minus 1 unit. ಸೊ ಇದೊಂದು ಫಾರ್ಮುಲಾ. ಇನ್ನೊಂದು ಫಾರ್ಮುಲಾ ಇದೆ ಮಾರ್ಜಿನಲ್ ಕಾಸ್ಟ್ ಗೆ ನಾವು ಕೌಂಟ್ ಮಾಡುವಂತದ್ದು. ಸೊ ಲಾಸ್ಟ್ ಟೈಮ್ ನಾವು ಟೇಬಲ್ ಯೂಸ್ ಮಾಡುವಾಗ ಆ ಫಾರ್ಮುಲಾವನ್ನು ಯೂಸ್ ಮಾಡಿದ್ವಿ. ಸೊ ಯಾವ ಆ ಫಾರ್ಮುಲಾ ಯಾರಾದ್ರೂ ನಂಗೆ ಹೇಳ್ಬೋದಾ? ಇಫ್ ಯು ನೋ ದ ಆನ್ಸರ್ ಯು ಕ್ಯಾನ್ ರೇಸ್ ಯೋರ್ ಹ್ಯಾಂಡ್. ಓಕೆ, ವೆರಿ ಗುಡ್. ಪೂಜಾ ಆನ್ಸರ್ ಮಾಡಿಲ್ಲ. ಬೇರೆ ಯಾರಿಗೆ ಆನ್ಸರ್ ಗೊತ್ತಿದೆ? ವರ್ಷ, ಎಸ್. Delta TC divided by delta Q, change in the total cost divided by change in the output. ಅದು ಇನ್ನೊಂದು ಫಾರ್ಮುಲಾ ನಾವು ಯಾವುದಕ್ಕೆ ಯೂಸ್ ಮಾಡ್ತೇವೆ? ಲಾಂಗ್ ರನ್ ಮಾರ್ಜಿನಲ್ ಕಾಸ್ಟ್. ಹಾಗಾದ್ರೆ ನಿಮ್ಗೆ ಎವರೇಜ್ ಕಾಸ್ಟ್ ಮತ್ತೆ ಮಾರ್ಜಿನಲ್ ಕಾಸ್ಟ್ ಆಲ್ರೆಡಿ ಕ್ಲಿಯರ್ ಆಗಿ ಅರ್ಥ ಆಗಿದೆ. ಸೊ ಯಾರಿಗಾದ್ರೂ ಡೌಟ್ ಇದೆನಾ ಈ ಎರಡು ಕಾನ್ಸೆಪ್ಟ್ ಅಲ್ಲಿ, ಎವರೇಜ್ ಕಾಸ್ಟ್ ಮತ್ತೆ ಮಾರ್ಜಿನಲ್ ಕಾಸ್ಟ್ ನ ಮೀನಿಂಗ್ ನಲ್ಲಿ? ಸೊ ಎನಿವನ್ ಹ್ಯಾವಿಂಗ್ ಅ ಡೌಟ್? ಸೊ ಇನ್ನೂ ಯಾರಿಗಾದ್ರೂ ಡೌಟ್ ಇದೆನಾ? ಚಾಪ್ಟರ್ ಎಂಡ್ ಆಗ್ತಾ ಬಂತು. ಯಾರಿಗಾದ್ರೂ ಡೌಟ್ ಇದೆನಾ ಇನ್ನೂ ಕೂಡ? ಇಲ್ಲ. ವೆರಿ ಗುಡ್. ಓಕೆ, ಸೊ ವಿ ವಿಲ್ ಕಂಟಿನ್ಯೂ. ಸೊ ನೀವು ನೆಕ್ಸ್ಟ್ ಗ್ರಾಫ್ ಡ್ರಾ ಮಾಡುವಾಗ ಎವರೇಜ್ ಕಾಸ್ಟ್ ಮತ್ತೆ ಮಾರ್ಜಿನಲ್ ಕಾಸ್ಟ್ ಏನು ಗ್ರಾಫ್ ಡ್ರಾ ಮಾಡಿದ್ದೀರಿ, ಆ ಸೇಮ್ ಕರ್ವ್ ಶೇಪ್ ಲಾಂಗ್ ರನ್ ಎವರೇಜ್ ಕಾಸ್ಟ್ ಮತ್ತೆ ಲಾಂಗ್ ರನ್ ಮಾರ್ಜಿನಲ್ ಕಾಸ್ಟ್ ಕರ್ವ್ ಗೆ ಬರುತ್ತೆ. ಸೊ ಹಾಗಾದ್ರೆ ನೆಕ್ಸ್ಟ್ ಮೈ ಕ್ವೆಶನ್ ಇಸ್, ಎವರೇಜ್ ಕಾಸ್ಟ್ ಮತ್ತೆ ಮಾರ್ಜಿನಲ್ ಕಾಸ್ಟ್ ಕರ್ವ್ ನ ಶೇಪ್ ಯಾವ ರೀತಿಯಲ್ಲಿ ಇತ್ತಂತ ಹೇಳಿ. ಎವರೇಜ್ ಕಾಸ್ಟ್ ಮತ್ತೆ ಮಾರ್ಜಿನಲ್ ಕಾಸ್ಟ್ ಕರ್ವ್ ಶೇಪ್ ಯಾವ ರೀತಿಯಲ್ಲಿತ್ತು? ವೆರಿ ಗುಡ್, ಇಟ್ ಈಸ್ ಇನ್ ಯು ಶೇಪ್ ಕರ್ವ್. ಸೊ ಯು ಶೇಪ್ ಕರ್ವ್ ಅಲ್ಲಿ ಇತ್ತು. ಸೊ ಹಾಗಾದ್ರೆ ಲಾಂಗ್ ರನ್ ಎವರೇಜ್ ಕಾಸ್ಟ್ ಮತ್ತೆ ಲಾಂಗ್ ರನ್ ಮಾರ್ಜಿನಲ್ ಕಾಸ್ಟ್ ಕರ್ವ್ ಯಾವ ಶೇಪ್ ಅಲ್ಲಿ ಇರಬೇಕು? ಸೊ ನೆಕ್ಸ್ಟ್ ಲಾಂಗ್ ರನ್ ಮಾರ್ಜಿನಲ್ ಕಾಸ್ಟ್ ಕರ್ವ್ ಮತ್ತೆ ಲಾಂಗ್ ರನ್ ಎವರೇಜ್ ಕಾಸ್ಟ್ ಕರ್ವ್ ಇದು ಯಾವ ಶೇಪ್ ಅಲ್ಲಿ ಬರುತ್ತೆ? ಎಸ್, ಇಟ್ ಈಸ್ ಆಲ್ಸೋ ಗೋಯಿಂಗ್ ಟು ಕಮ್ ಇನ್ ಯು ಶೇಪ್. ಯಾಕಂತ ಹೇಳಿದ್ರೆ ನೀವು ಒಂದು ಕರ್ವಿನ ಶೇಪ್ ಅನ್ನು ಸ್ಟಡಿ ಮಾಡಿದ್ರೆ ಅದು ಥ್ರೂ ಔಟ್ ಸೇಮೇ ಇರುತ್ತೆ, ಯಾವತ್ತೂ ಚೇಂಜ್ ಆಗೋದಿಲ್ಲ. ಸೊ ನೆಕ್ಸ್ಟ್ ಯಾರಾದ್ರೂ ಎಕನಾಮಿಸ್ಟ್ ಬಂದು ಅದನ್ನ ಚೇಂಜ್ ಮಾಡ್ಬೇಕು. ಅಷ್ಟ ತನಕ ಯಾವ ಕರ್ವ್ ಅದು ಶೇಪ್ ಕೂಡ ಚೇಂಜ್ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ನಾವ್ ಏನ್ ಮಾಡ್ತೇವೆ, ನಂಬರ್ಸ್ ಅನ್ನು ಯೂಸ್ ಮಾಡಿ ಕ್ಯಾಲ್ಕುಲೇಷನ್ ಅನ್ನು ಮಾಡಿ ಆ ಕರ್ವಿಗೆ ಶೇಪ್ ಅನ್ನು ಕೊಡುದು. ಸೊ ಹಾಗಾಗಿ ಆ ಶೇಪ್ ಕಾನ್ಸ್ಟೆಂಟ್ ಆಗಿರುತ್ತೆ, ಅದರಲ್ಲಿ ಯಾವುದೇ ಹೆಚ್ಚು ಚೇಂಜಸ್ ಇರುವುದಿಲ್ಲ. ಸೊ ನೀವು ಏನು ಈ 6 ಕರ್ವ್ ಅದು ಶೇಪ್ ಅನ್ನು ಸ್ಟಡಿ ಮಾಡಿದ್ದೀರಿ, ಇನ್ ಯಾವತ್ತಾದ್ರೂ ಮಾರ್ಜಿನಲ್ ಕಾಸ್ಟ್, ಲಾಂಗ್ ರನ್ ಮಾರ್ಜಿನಲ್ ಕಾಸ್ಟ್, ಶಾರ್ಟ್ ರನ್ ಮಾರ್ಜಿನಲ್ ಕಾಸ್ಟ್, ಹೀಗೆ ಯಾವ ಕರ್ವ್ ಕೂಡ ಬಂದ್ರೆ ಶೇಪ್ ಸೇಮ್ ಇರುತ್ತೆ.
So this is the shape of long run marginal cost and long run average cost curve. So you have already studied why it is in this shape. So already ನಿಮಗೆ ಗೊತ್ತಿದೆ ಯಾಕೆ ಈ shape ಅಲ್ಲಿ ಇದೆ ಅಂತ ಹೇಳಿ. So ಇದಕ್ಕೆ ನೀವು ಏನು additional ಮಾಡಬೇಕಂತ ಹೇಳಿದ್ರೆ long run average cost ಮತ್ತೆ long run marginal cost ಅನ್ನು ಅವರು ಎಕ್ಸ್ಪ್ಲೇನ್ ಮಾಡುವಾಗ ಮೂರು ಕಾನ್ಸೆಪ್ಟ್ ಅನ್ನು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಆ ಮೂರು ಕಾನ್ಸೆಪ್ಟ್ ಯಾವುದಂತ ಹೇಳಿದ್ರೆ increasing return to scale, decreasing return to scale and constant return to scale. ಈ ಮೂರು ಕಾನ್ಸೆಪ್ಟ್ ಅನ್ನು ಯಾವತ್ತಾದ್ರೂ ಕೇಳಿದ್ದೀರಾ? ಇನ್ಕ್ರೀಸಿಂಗ್ ರಿಟರ್ನ್ ಟು ಸ್ಕೇಲ್, ಡಿಕ್ರೀಸಿಂಗ್ ರಿಟರ್ನ್ ಟು ಸ್ಕೇಲ್, ಕಾನ್ಸ್ಟೆಂಟ್ ರಿಟರ್ನ್ ಟು ಸ್ಕೇಲ್ ಕೇಳಿದ ಹಾಗೆ ನೆನಪಿದೆ ಯಾರಿಗಾದ್ರೂ? ಯಾರಿಗಾದ್ರೂ ನೆನಪಿದೆನಾ ಈ ಮೂರು ಕಾನ್ಸೆಪ್ಟ್? ಥರ್ಡ್ ಚಾಪ್ಟರ್ ಅಲ್ಲಿ ನೀವು ಸ್ಟಡಿ ಮಾಡಿದ್ರಿ ಇನ್ಕ್ರೀಸಿಂಗ್ ರಿಟರ್ನ್ ಟು ಸ್ಕೇಲ್, ಡಿಕ್ರೀಸಿಂಗ್ ರಿಟರ್ನ್ ಟು ಸ್ಕೇಲ್. ಸೊ ಯಾರಾದ್ರೂ ನಂಗೆ ಆನ್ಸರ್ ಮಾಡ್ಬೋದಾ ಏನಂತ ಹೇಳಿ? ಯು ಕ್ಯಾನ್ ಯೂಸ್ ಯೋರ್ okay, you can use your mic and you can answer me. So mic option ಅನ್ನು ಯೂಸ್ ಮಾಡಿ ಆನ್ಸರ್ ಮಾಡಬಹುದು ಅಥವಾ ರೇಸ್ ಹ್ಯಾಂಡ್ ಆಪ್ಷನ್ ಅನ್ನು ಯೂಸ್ ಮಾಡಿ ಕೂಡ ಆನ್ಸರ್ ಮಾಡಬಹುದು. ಸೊ ಯಾರಾದ್ರೂ ಆನ್ಸರ್ ಮಾಡ್ತೀರಾ? ಸೊ ನಂಗೆ ಎಕ್ಸಾಕ್ಟ್ ಡೆಫಿನೇಷನ್ ಬೇಡ, ನಿಮ್ಗೆ ಏನ್ ಅರ್ಥ ಆಗಿದೆ ಅದನ್ನು ಹೇಳಿದ್ರೆ ಸಾಕು. ಇನ್ಕ್ರೀಸಿಂಗ್ ರಿಟರ್ನ್ ಟು ಸ್ಕೇಲ್, ಡಿಕ್ರೀಸಿಂಗ್ ರಿಟರ್ನ್ ಟು ಸ್ಕೇಲ್, ಕಾನ್ಸ್ಟೆಂಟ್ ರಿಟರ್ನ್ ಟು ಸ್ಕೇಲ್ ಯಾವ್ದಾದ್ರು ಒಂದನ್ನು ಆನ್ಸರ್ ಮಾಡಬಹುದು ಯಾರಿಗಾದ್ರೂ? Anyone? So okay, ಯಾರಿಗಾದ್ರೂ ಆನ್ಸರ್ ಮಾಡ್ಬೋದಾ? ಅನ್ಮ್ಯೂಟ್ ಮಾಡಿ ಆನ್ಸರ್ ಮಾಡಿ. ಸೊ ರಮ್ಯಾ, can you answer? Constant return to scale, increasing return to scale and decreasing return to scale. Okay, so chat box ಅಲ್ಲಿ ಆನ್ಸರ್ ಮಾಡ್ತಾ ಇದ್ದೀರಿ. ಎಸ್, ಓಕೆ. ಸಂಪ್ರೀತಾ, ಪೂಜಾ, ರಮ್ಯಾ, ಬೇರೆ ಯಾರಿಗಾದ್ರೂ ಆನ್ಸರ್ ಗೊತ್ತಿದೆಯಾ? ಓಕೆ. ಸೊ ಯಾವಾಗ ನಾವು ಕಾನ್ಸ್ಟೆಂಟ್ ರಿಟರ್ನ್ ಟು ಸ್ಕೇಲ್ ಅಂತ ಹೇಳ್ತೇವೆ, ಕಾನ್ಸ್ಟೆಂಟ್ ರಿಟರ್ನ್ ಟು ಸ್ಕೇಲ್ ಅಂತ ಹೇಳಿದ್ರೆ ನೀವು ಎಷ್ಟು ಖರ್ಚನ್ನು ಮಾಡಿದ್ರು ನಿಮ್ಗೆ ಏನು ಇನ್ಕಮ್ ಬರುತ್ತೆ ಅದು ಕಾನ್ಸ್ಟೆಂಟ್ ಆಗಿರುತ್ತೆ. ಕಾನ್ಸ್ಟೆಂಟ್ ಅಂತ ಹೇಳಿದ್ರೆ ಒಂದು ಫಿಕ್ಸ್ ಅಮೌಂಟ್ ಆಗಿರುತ್ತೆ. ಸೊ ದಟ್ ಈಸ್ ಕಾನ್ಸ್ಟೆಂಟ್ ರಿಟರ್ನ್ ಟು ಸ್ಕೇಲ್. ಇನ್ಕ್ರೀಸಿಂಗ್ ರಿಟರ್ನ್ ಟು ಸ್ಕೇಲ್ ಅಂತ ಹೇಳಿದ್ರೆ ನೀವು ಸ್ಟಾರ್ಟಿಂಗ್ ಏನು ಮೆಷಿನ್ ಅನ್ನು ಪರ್ಚೇಸ್ ಮಾಡ್ತೀರಿ ಆ ಟೈಮ್. ಸೊ ಸ್ಟಾರ್ಟಿಂಗ್ ನೀವು ಮೆಷಿನ್ ಅನ್ನು ಪರ್ಚೇಸ್ ಮಾಡುವಾಗ ಏನಾಗುತ್ತೆ, ನೀವು ಮೆಷಿನಿಗೆ ಹೆಚ್ಚು ಕೆಲಸ ಮಾಡ್ಬೇಕಂತ ಹೇಳಿಲ್ಲ, ಹೆಚ್ಚು ಜನರು ಕೂಡ ಬೇಕಂತ ಹೇಳಿಲ್ಲ. ಸೊ ಆ ಮೆಷಿನ್ ಏನಾಗ್ತದೆ, ನೀವು ಕಡಿಮೆ ಇನ್ಪುಟ್ ಅನ್ನು ಯೂಸ್ ಮಾಡಿದ್ರು ಮ್ಯಾಕ್ಸಿಮಮ್ ಲೆವೆಲ್ ಔಟ್ಪುಟ್ ಅನ್ನು ನಿಮ್ಗೆ ಕೊಡುತ್ತೆ. ಸೊ ಅದನ್ನ ನಾವು ಇನ್ಕ್ರೀಸಿಂಗ್ ರಿಟರ್ನ್ ಟು ಸ್ಕೇಲ್ ಅಂತ ಹೇಳ್ತೇವೆ. ಸೊ ನೀವು ಹೊಸದೊಂದು ಟೇಲರ್ ಮೆಷಿನ್ ಅನ್ನು ತಂದಿದ್ದೀರಿ. ಸೊ ಟೇಲರ್ ಮೆಷಿನ್ ಹೊಸತು ನೀವು ತರುವಾಗ ಅದಕ್ಕೆ ಹೆಚ್ಚು ನೀವು ವರ್ಕ್ ಮಾಡ್ಬೇಕಂತ ಹೇಳಿಲ್ಲ, ಅದ್ರ ಸ್ಟಿಚಿಂಗ್ ಏನಿರುತ್ತೆ ಅದು ತುಂಬಾ ಸ್ಪೀಡ್ ಆಗಿರುತ್ತೆ. ಸೊ ಅದು ಯಾವುದು? ಇನ್ಕ್ರೀಸಿಂಗ್ ರಿಟರ್ನ್ ಟು ಸ್ಕೇಲ್. ನೆಕ್ಸ್ಟ್ ಬರುವಂತದ್ದು ಕಾನ್ಸ್ಟೆಂಟ್ ರಿಟರ್ನ್ ಟು ಸ್ಕೇಲ್. ಕಾನ್ಸ್ಟೆಂಟ್ ರಿಟರ್ನ್ ಟು ಸ್ಕೇಲ್ ಅಂತ ಹೇಳಿದ್ರೆ ಒಂದು ಸರ್ಟೆನ್ ಟೈಮ್ ನಂತರ ಟಿಲ್ಲರ್ ಮೆಷಿನ್ ಏನಿರುತ್ತೆ ಅಥವಾ ಸ್ಟಿಚಿಂಗ್ ಮೆಷಿನ್ ಏನಿರುತ್ತೆ, ನೀವು ಅದಕ್ಕೆ ಹೆಚ್ಚು ಮ್ಯಾನ್ ಪವರ್ ಅನ್ನು ಯೂಸ್ ಮಾಡ್ಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಅದು ವರ್ಕ್ ಮಾಡುವಂತದ್ದು ರೆಡ್ಯೂಸ್ ಆಗ್ತಾ ಹೋಗುತ್ತೆ, ಒಂದು ಕಾನ್ಸ್ಟೆಂಟ್ ಅಮೌಂಟ್ ಅಲ್ಲಿ ಇರುತ್ತೆ. ಕಾನ್ಸ್ಟೆಂಟ್ ಅಮೌಂಟ್ ಅಂತ ಹೇಳಿದ್ರೆ ನೀವೀಗ ಸ್ವಲ್ಪ ಹೆಚ್ಚು ಜನರ ಬಳಕೆಯನ್ನು ಮಾಡಬೇಕು. ಲಾಸ್ಟ್ ಇರುವಂತದ್ದು ಡಿಕ್ರೀಸಿಂಗ್ ರಿಟರ್ನ್ ಟು ಸ್ಕೇಲ್. ಸೊ ಡಿಕ್ರೀಸಿಂಗ್ ರಿಟರ್ನ್ ಟು ಸ್ಕೇಲ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನೀವು ಹೆಚ್ಚು ಹೆಚ್ಚು ಜನರನ್ನು ಬಳಕೆ ಮಾಡ್ತಾ ಹೋದಂತೆ ಅಥವಾ ಹೆಚ್ಚು ಎನರ್ಜಿ ಹಾಕಿದ ಹಾಗೇನೆ ಆ ಸ್ಟಿಚಿಂಗ್ ಮೆಷಿನ್ ಏನಿದೆ ಅದು ವರ್ಕ್ ಮಾಡುವಂತದ್ದು ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಒಂದು 10-15 ವರ್ಷದ ಹಿಂದಿನ ಸ್ಟಿಚಿಂಗ್ ಮೆಷಿನ್ ಅನ್ನು ಇಟ್ಕೊಂಡು ನೀವು ಸ್ಟಿಚಿಂಗ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಏನಾಗುತ್ತೆ, ನೀವು ಎಷ್ಟು ಎನರ್ಜಿಯನ್ನು ಹಾಕ್ತೀರಿ ಅಷ್ಟೇ ನಿಮ್ಗೆ ರಿಟರ್ನ್ ಕಡಿಮೆ ಆಗುತ್ತೆ. ಅದೇ ಹೊಸತ್ತು ಮೆಷಿನ್ ಅನ್ನು ನೀವು ಯೂಸ್ ಮಾಡುದಾದ್ರೆ, ಇವತ್ತೇ ಒಂದು ಹೊಸತ್ತು ಮೆಷಿನ್ ಅನ್ನು ಪರ್ಚೇಸ್ ಮಾಡಿ ತಂದಿದ್ದೀರಿ, ನೀವು ಸ್ವಲ್ಪ ಎನರ್ಜಿ ಹಾಕಿದ್ರೆ ಸಾಕು ಆ ಮೆಷಿನ್ ಏನಾಗ್ತದೆ ಡಬಲ್ ಸ್ಪೀಡ್ ಅಲ್ಲಿ ವರ್ಕ್ ಆಗುತ್ತೆ. ಸೊ ಅದು ಇನ್ಕ್ರೀಸಿಂಗ್ ರಿಟರ್ನ್ ಟು ಸ್ಕೇಲ್. ಕಾನ್ಸ್ಟೆಂಟ್ ಅಂತ ಹೇಳಿದ್ರೆ ನೀವು ಎಷ್ಟು ಎನರ್ಜಿ ಹಾಕ್ತೀರಿ ಅಷ್ಟೇ ನಿಮ್ಗೆ ರಿಟರ್ನ್ ಬರುತ್ತೆ, ಹೆಚ್ಚು ಕೂಡ ಇಲ್ಲ ಕಡಿಮೆ ಇಲ್ಲ, ಒಂದು ಲೆವೆಲ್ಗೆ ಸೇಮ್ ಲೆವೆಲ್ಗೆ. ಸೊ ಅರ್ಥ ಇದೆ ಈ ಮೂರು ಕಾನ್ಸೆಪ್ಟ್, ಇನ್ಕ್ರೀಸಿಂಗ್ ರಿಟರ್ನ್ ಟು ಸ್ಕೇಲ್, ಡಿಕ್ರೀಸಿಂಗ್ ರಿಟರ್ನ್ ಟು ಸ್ಕೇಲ್, ಕಾನ್ಸ್ಟೆಂಟ್ ರಿಟರ್ನ್ ಟು ಸ್ಕೇಲ್. ಈ ಮೂರು ಕಾನ್ಸೆಪ್ಟ್ ಅರ್ಥ ಆಯ್ತಾ? ಓಕೆ. ಸೊ ಹಾಗಾದ್ರೆ ಈ ಶಾರ್ಟ್ ರನ್ ಅಲ್ಲಿ ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿ. ಸೊ
ಶಾರ್ಟ್ ರನ್ ಅಲ್ಲಿ ನಾವು ಈ ಮೂರು ಕಾನ್ಸೆಪ್ಟ್ ಅನ್ನು ಡೀಟೇಲ್ ಆಗಿ ಸ್ಟಡಿ ಮಾಡಲಿಲ್ಲ. ಸೊ ಲಾಂಗ್ ರನ್ ಅಲ್ಲಿ ಬರುವಾಗ ಈ ಮೂರು ಕಾನ್ಸೆಪ್ಟ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಯಾವುದು? ಇನ್ಕ್ರೀಸಿಂಗ್ ರಿಟರ್ನ್ ಟು ಸ್ಕೇಲ್, ಡಿಕ್ರೀಸಿಂಗ್ ರಿಟರ್ನ್ ಟು ಸ್ಕೇಲ್, ಕಾನ್ಸ್ಟೆಂಟ್ ರಿಟರ್ನ್ ಟು ಸ್ಕೇಲ್. ಸೊ ಕಾನ್ಸ್ಟೆಂಟ್ ರಿಟರ್ನ್ ಟು ಸ್ಕೇಲ್. ಸೊ ಈ ಮೂರು ಕಾನ್ಸೆಪ್ಟ್ ಏನಾಗುತ್ತೆ? ಸೊ ನಿಮ್ಗೆ ಯೂಸ್ ಆಗುತ್ತೆ. ಯಾವ್ದ್ರಲ್ಲಿ? ಲಾಂಗ್ ರನ್ ಎವರೇಜ್ ಕಾಸ್ಟ್. ಸೊ ಲಾಂಗ್ ರನ್ ಎವರೇಜ್ ಕಾಸ್ಟ್ ನದು ಶೇಪ್ ಆಲ್ರೆಡಿ ನಿಮ್ಗೆ ಗೊತ್ತಿದೆ. ಯಾಕೆ ಈ ರೀತಿಯ ಶೇಪ್ ಅಲ್ಲಿ ಇದೆ? ನಾವು ಟೇಬಲ್ ಅಲ್ಲಿ ಎವರೇಜ್ ಕಾಸ್ಟ್ ಮತ್ತೆ ಮಾರ್ಜಿನಲ್ ಕಾಸ್ಟ್ ನ ಶೇಪ್ ಅನ್ನು ಆಲ್ರೆಡಿ ಸ್ಟಡಿ ಮಾಡಿದ್ದೇವೆ. ಸೊ ಇವತ್ತು ನಾವು ಯಾವ್ದನ್ನ ಅಪ್ಲಿಕೇಬಲ್ ಮಾಡ್ತೇವೆ ಅಂತ ಹೇಳಿದ್ರೆ ಈ ಇನ್ಕ್ರೀಸಿಂಗ್ ರಿಟರ್ನ್ ಟು ಸ್ಕೇಲ್, ಡಿಕ್ರೀಸಿಂಗ್ ರಿಟರ್ನ್ ಟು ಸ್ಕೇಲ್ ಮತ್ತೆ ಕಾನ್ಸ್ಟೆಂಟ್ ರಿಟರ್ನ್ ಟು ಸ್ಕೇಲ್. ಸೊ ವೆದರ್ ಐ ಆಮ್ ಆಡಿಬಲ್ ಟು ಎವ್ರಿ ಒನ್? ಎಲ್ರು ನನ್ನ ವಾಯ್ಸ್ ಕೇಳ್ತಾ ಇದ್ದೀರಾ? ಕೇಳ್ತಾ ಇದ್ದೇನಾ? ಅದ್ನಾನ್, do you have any problem? ಸೊ ಯಾರಿಗಾರು ವಾಯ್ಸ್ ಕೇಳ್ತಾ ಇಲ್ವಾ ನಂದು? ಓಕೆ, ಸೊ ಐ ಆಮ್ ಆಡಿಬಲ್ ಟು ಎವ್ರಿ ಒನ್. ಓಕೆ, ಫೈನ್. ಸೊ ಈ ಕರ್ವ್ ಅದು ಶೇಪ್ ಅನ್ನು ನೀವು ನೋಡಿದ್ರೆ ಏನಾಗ್ತಾ ಇದೆ? ಶೇಪ್ ಫಸ್ಟ್ ರೆಡ್ಯೂಸ್ ಆಗಿ ಒಂದು ಲೆವೆಲ್ಗೆ ರೀಚ್ ಆಗಿ ಅದಾದ ನಂತರ ಅದು ಇನ್ಕ್ರೀಸ್ ಆಗ್ತಾ ಇದೆ, ಹೌದಲ್ವಾ? ಸೊ ಈ ಕರ್ವ್ ಅನ್ ಶೇಪ್ ಅನ್ನು ನೋಡಿ, ಸ್ಟಾರ್ಟಿಂಗಿಗೆ ಏನಾಗ್ತಾ ಇದೆ? ಇಲ್ಲಿಂದ ರೆಡ್ಯೂಸ್ ಆಗ್ತಾ ಇದೆ, ಒಂದು ಲೆವೆಲ್ಗೆ ಅದು ರೀಚ್ ಆಗುತ್ತೆ, ಅದಾದ ನಂತರ ಇನ್ಕ್ರೀಸ್ ಆಗುತ್ತೆ. ಸೊ ಇದನ್ನು ಕೂಡ ಸೇಮ್, ಸ್ಟಾರ್ಟಿಂಗಿಗೆ ರೆಡ್ಯೂಸ್ ಆಗ್ತಾ ಇದೆ, ಒಂದು ಲೆವೆಲ್ಗೆ ರೀಚ್ ಆಗುತ್ತೆ, ಅದಾದ ನಂತರ ಇದು ಇನ್ಕ್ರೀಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದು ಕರ್ವ್ ಅನ್ನು ನಾನು ಮೂರು ಕಾನ್ಸೆಪ್ಟ್ಗೆ ರಿಲೇಟ್ ಮಾಡುವ ಮೊದಲು ಒಂದು ಸಿಂಪಲ್ ಕ್ವೆಶನ್ ಕೇಳ್ತೆ. ಸೊ ಕಾಸ್ಟ್ ರೆಡ್ಯೂಸ್ ಆಗುವ ಹಾಗೆ ನಮ್ಗೆ ರೆವೆನ್ಯೂ ಇನ್ಕ್ರೀಸ್ ಆಗುತ್ತಾ ರೆಡ್ಯೂಸ್ ಆಗುತ್ತಾ? ಕಾಸ್ಟ್ ರೆಡ್ಯೂಸ್ ಆದಾಗ ನಮ್ಗೆ ಬರುವಂತ ರೆವೆನ್ಯೂ ಇನ್ಕ್ರೀಸ್ ಆಗುತ್ತಾ ರೆಡ್ಯೂಸ್ ಆಗುತ್ತಾ? ಏನಾಗುತ್ತೆ? when cost is reducing, whether our revenue is increasing or reducing? ಓಕೆ, ಸೊ ಕಾಸ್ಟ್ ಇನ್ಕ್ರೀಸ್ ಆಗುವಾಗ ಆಟೋಮೆಟಿಕ್ ಆಗಿ ನಮ್ಮ ರೆವೆನ್ಯೂ ಏನಾಗುತ್ತೆ? ಅದು ರೆಡ್ಯೂಸ್ ಆಗುತ್ತೆ. ಸೊ ನಮ್ಮ ರೆವೆನ್ಯೂ ಇನ್ಕ್ರೀಸ್ ಮಾಡಬೇಕು ಅಥವಾ ನಮ್ಮ ಆದಾಯವನ್ನು ಹೆಚ್ಚು ಮಾಡಬೇಕು, ರೆವೆನ್ಯೂ ಅನ್ನು ಇನ್ಕ್ರೀಸ್ ಮಾಡಬೇಕಿದ್ರೆ ನಾವು ಏನ್ ಮಾಡಬೇಕು? ರೆವೆನ್ಯೂ ಅನ್ನು ಇನ್ಕ್ರೀಸ್ ಮಾಡಬೇಕಿದ್ರೆ ಏನು ಮಾಡಬೇಕು? ನಾವು ಪ್ರೊಡಕ್ಷನ್ ಪ್ರೊಸೆಸ್ ಅಲ್ಲಿ ಏನ್ ಮಾಡಬೇಕು? ಇನ್ಪುಟ್ ಅನ್ನು ಇನ್ಕ್ರೀಸ್ ಮಾಡಬೇಕು. ಸೊ ಇನ್ಪುಟ್ ಅನ್ನು ಇನ್ಕ್ರೀಸ್ ಮಾಡೋದು ಬಿಟ್ಟು ಇನ್ನೊಂದು ಆಪ್ಷನ್ ಇದೆ, ಕಾಸ್ಟಿಗೆ ರಿಲೇಟೆಡ್ ಆದ ಹಾಗೆ ನಾವು ಏನ್ ಮಾಡಬೇಕು? ಕಾಸ್ಟ್ ಅನ್ನು ಏನ್ ಮಾಡಬೇಕು ನಾವು? ವೆರಿ ಗುಡ್ ಆಶಲ್. ಸೊ ವಿ ಹ್ಯಾವ್ ಟು ರೆಡ್ಯೂಸ್ ದಿ ಕಾಸ್ಟ್. ಯಾವಾಗ ನಾವು ಕಾಸ್ಟ್ ಅನ್ನು ರೆಡ್ಯೂಸ್ ಮಾಡ್ತೇವೆ ಆಟೋಮೆಟಿಕ್ ಆಗಿ ಏನಾಗುತ್ತೆ? ನಮ್ಗೆ ಬರುವಂತ ರೆವೆನ್ಯೂ ಹೆಚ್ಚಿರುತ್ತೆ. ಸೊ ಹಾಗಾಗಿ ಈ ಎರಡು ಗ್ರಾಫ್ ಏನಿದೆ ಅದು ಏನ್ ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ಕಾಸ್ಟ್ ಅನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ. ಸೊ ಈ ಎರಡು ಕರ್ವ್ ಕೂಡ ಕಾಸ್ಟ್ ಅನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ. ಅದಿರ್ಬೋದು ಲಾಂಗ್ ರನ್ ಮಾರ್ಜಿನಲ್ ಕಾಸ್ಟ್ ಇರ್ಬೋದು, ಲಾಂಗ್ ರನ್ ಎವರೇಜ್ ಕಾಸ್ಟ್ ಕರ್ವ್ ಇರಬಹುದು. ಸೊ ಈ ಎರಡು ಕರ್ವ್ ಕೂಡ ಏನ ಮಾಡ್ತಾ ಇದೆ ಅಂತ ಹೇಳಿ ಕಾಸ್ಟ್ ಅನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ. ಸೊ ಹಾಗಾಗಿ ಸ್ಟಾರ್ಟಿಂಗ್ ಅಲ್ಲಿ ನೀವು ನೋಡುವಾಗ ಕಾಸ್ಟ್ ರೆಡ್ಯೂಸ್ ಆಗ್ತಾ ಇದೆ. ಸೊ ಕಾಸ್ಟ್ ರೆಡ್ಯೂಸ್ ಆಗುವಾಗ ಈ ಫಸ್ಟ್ ಸ್ಟೇಜ್ ಅಲ್ಲಿ ನಮ್ದು ಇನ್ಕಮ್ ಇನ್ಕ್ರೀಸ್ ಆಗ್ತಾ ಉಂಟಾ, ಇನ್ಕಮ್ ರೆಡ್ಯೂಸ್ ಆಗ್ತಾ ಉಂಟಾ ಎಂಬುದು ನನ್ನ ಕ್ವೆಶನ್. ಈ ಫಸ್ಟ್ ಸ್ಟೇಜ್ ಅಲ್ಲಿ ನಮ್ದು ಇನ್ಕಮ್ ಇನ್ಕ್ರೀಸ್ ಆಗ್ತಾ ಇದೆಯಾ ಅಥವಾ ಇನ್ಕಮ್ ರೆಡ್ಯೂಸ್ ಆಗ್ತಾ ಇದೆನಾ? ಓಕೆ, ಸೊ ಇನ್ಕಮ್ ಇನ್ಕ್ರೀಸ್ ಆಗ್ತಾ ಇದೆನಾ ಅಥವಾ ಇನ್ಕಮ್ ರೆಡ್ಯೂಸ್ ಆಗ್ತಾ ಇದೆನಾ ಫಸ್ಟ್ ಲೆವೆಲ್ ಅಲ್ಲಿ? ವೆರಿ ಗುಡ್, ಆರ್ ಇನ್ಕಮ್ ಈಸ್ ಇನ್ಕ್ರೀಸಿಂಗ್. ಸೊ ಯಾಕೆ ಇನ್ಕಮ್ ಇನ್ಕ್ರೀಸ್ ಆಗ್ತಾ ಇದೆ? ಯಾಕಂತ ಹೇಳಿದ್ರೆ ಇಲ್ಲಿ ಫಸ್ಟ್ ಸ್ಟೇಜ್ ಅಲ್ಲಿ ನಮ್ದು ಕಾಸ್ಟ್ ಏನಿದೆ ಅದು ಆಟೋಮೆಟಿಕ್ ಆಗಿ ರೆಡ್ಯೂಸ್ ಆಗ್ತಾ ಉಂಟು. ಸೊ ಯಾವಾಗ ನಮ್ಮ ಕಾಸ್ಟ್ ರೆಡ್ಯೂಸ್ ಆಗುತ್ತೆ, ಕಾಸ್ಟ್ ಕೆಳಮುಖವಾಗಿ ಚಲಿಸುತ್ತೆ, ಆಟೋಮೆಟಿಕ್ ಆಗಿ ಇನ್ಕಮ್ ಇನ್ಕ್ರೀಸ್ ಆಗುತ್ತೆ. ಸೊ ಸೆಕೆಂಡ್ ಇಲ್ಲಿ ಕಾನ್ಸ್ಟೆಂಟ್ ಆಗಿದೆ. ಕಾಸ್ಟ್ ಕಾನ್ಸ್ಟೆಂಟ್ ಆಗಿರುವಾಗ ನಮ್ಮ ಇನ್ಕಮ್ ಏನಾಗಿರುತ್ತೆ? ಇನ್ಕಮ್ ಕೂಡ ಕಾನ್ಸ್ಟೆಂಟ್ ಆಗಿರುತ್ತೆ. ಸೊ ಲಾಸ್ಟ್ ಲೆವೆಲ್ ಅಲ್ಲಿ ಇಲ್ಲಿ ನೋಡಿದ್ರೆ ಕಾಸ್ಟ್ ಇನ್ಕ್ರೀಸ್ ಆಗ್ತಾ ಉಂಟು. ಕಾಸ್ಟ್ ಇನ್ಕ್ರೀಸ್ ಆಗುವಾಗ ನಮ್ಮ ಇನ್ಕಮ್ ಏನಾಗುತ್ತೆ? ಥರ್ಡ್ ಸ್ಟೇಜ್ ಅಲ್ಲಿ ನಮ್ಮ ಕಾಸ್ಟ್ ಇನ್ಕ್ರೀಸ್ ಆಗುವಾಗ ಇನ್ಕಮ್ ಏನಾಗುತ್ತೆ?
ಎಸ್ ಇನ್ಕಮ್ ರೆಡ್ಯೂಸ್ ಆಗುತ್ತೆ. ಸೊ ಈಗ ನಾವು ಇದನ್ನ ಏನ್ ಮಾಡ್ಬೇಕಂತ ಹೇಳಿದ್ರೆ ಇದನ್ನ ನಾವು ಮೂರು ಕಾನ್ಸೆಪ್ಟ್ ಗೆ ರಿಲೇಟೆಡ್ ಮಾಡಬೇಕು. ಇನ್ಕ್ರೀಸಿಂಗ್ ರಿಟರ್ನ್ ಟು ಸ್ಕೇಲ್, ಡಿಕ್ರೀಸಿಂಗ್ ರಿಟರ್ನ್ ಟು ಸ್ಕೇಲ್, ಮತ್ತೊಂದು ಕಾನ್ಸ್ಟೆಂಟ್ ರಿಟರ್ನ್ ಟು ಸ್ಕೇಲ್. ಫಸ್ಟ್ ಲೆವೆಲ್ ಅಲ್ಲಿ ಏನಾಗ್ತಾ ಇದೆ, ಫಸ್ಟ್ ಲೆವೆಲ್ ಅಲ್ಲಿ ಕಾಸ್ಟ್ ಏನಿದೆ ಆ ಕಾಸ್ಟ್ ರೆಡ್ಯೂಸ್ ಆಗ್ತಾ ಇದೆ. ಇಲ್ಲಿ ನೀವು ನೋಡ್ಬೋದು ಕಾಸ್ಟ್ ರೆಡ್ಯೂಸ್ ಆಗ್ತಾ ಇದೆ. ಕಾಸ್ಟ್ ರೆಡ್ಯೂಸ್ ಆಗ್ತಾ ಇದೆ ಅಂತ ಹೇಳಿದ್ರೆ ಅದರ ಮೀನಿಂಗ್ ಇನ್ಕಮ್ ಇನ್ಕ್ರೀಸ್ ಆಗ್ತಾ ಇದೆ. ಸೊ ಇನ್ಕಮ್ ಇನ್ಕ್ರೀಸ್ ಆಗುವಾಗ ಯಾವ ಥಿಯರಿ ನಮ್ಗೆ ಅಪ್ಲಿಕೇಬಲ್ ಆಗುತ್ತೆ, ಇನ್ಕ್ರೀಸಿಂಗ್ ರಿಟರ್ನ್ ಟು ಸ್ಕೇಲ್. ಸೊ ಫಸ್ಟ್ ಲೆವೆಲ್ ಅಲ್ಲಿ ಏನಾಗ್ತಾ ಇದೆ, ವಿ ಆರ್ ಗೋಯಿಂಗ್ ಟು ಗೆಟ್ ಇನ್ಕ್ರೀಸಿಂಗ್ return to scale. Why increasing return to scale? Because cost is less and profit is more. That means it is increasing return to scale. Return is nothing but income what we are getting. When it comes to second, it is constant. So when it is constant, it is going to applicable for second theory, that is constant return to scale. What happens in the constant return to scale? How much we are spending, that much only revenue we are getting. If I am spending 50 rupees in the production of one output, the revenue or the price of that output will be 50 only. There is no increase, there is no reduction, zero profit. ಕೇಳಿದ್ದೀರಾ ಝೀರೋ ಪ್ರಾಫಿಟ್ ಅನ್ನು? ಝೀರೋ ಪ್ರಾಫಿಟ್ ಅಲ್ಲಿ ಏನಾಗುತ್ತೆ, ನಾವು ಎಷ್ಟು ಹಣವನ್ನು ಸ್ಪೆಂಡ್ ಮಾಡ್ತೇವೆ ಅಷ್ಟೇ ರೆವೆನ್ಯೂ ಇರುತ್ತೆ. ಈಕ್ವಲ್ ಟು ಕಾಸ್ಟ್ ಈಸ್ ಈಕ್ವಲ್ ಟು ರೆವೆನ್ಯೂ. ಸೊ ಅಲ್ಲಿ ಯಾವುದೇ ಪ್ರಾಫಿಟ್ ಇಲ್ಲ, ಯಾವುದೇ ಲಾಸ್ ಇಲ್ಲ. ಕೇಳಿದ್ದೀರಾ ಆ ಕಾನ್ಸೆಪ್ಟ್ ಅನ್ನು? ನೀವು ಅಕೌಂಟ್ಸ್ ಅಲ್ಲಿ ಎಲ್ಲ ಸ್ಟಡಿ ಮಾಡಿರ್ಬೋದು. ಸೊ ಝೀರೋ ಪ್ರಾಫಿಟ್ ಅಂತ ಹೇಳಿದ್ರೆ ಏನು, ನೀವು ಎಷ್ಟು ಹಣವನ್ನು ಸ್ಪೆಂಡ್ ಮಾಡ್ತೀರಿ, ಯೋರ್ ಕಾಸ್ಟ್ ಈಸ್ ಗೋಯಿಂಗ್ ಟು ಈಕ್ವಲ್ ಟು ಯೋರ್ ರೆವೆನ್ಯೂ. ನಿಮ್ಮ ಕಾಸ್ಟ್ ಮತ್ತೆ ರೆವೆನ್ಯೂ ಈಕ್ವಲ್ ಆಗಿರುತ್ತೆ. ಸೊ ಅದನ್ನ ನಾವು ಏನು ಹೇಳ್ತೇವೆ, ಕಾನ್ಸ್ಟೆಂಟ್ ರಿಟರ್ನ್ ಟು ಸ್ಕೇಲ್. ಯಾಕೆ ಕಾನ್ಸ್ಟೆಂಟ್ ರಿಟರ್ನ್ ಟು ಸ್ಕೇಲ್? ದೇರ್ ವಿಲ್ ಬಿ ನೋ ಪ್ರಾಫಿಟ್ ಆರ್ ದೇರ್ ವಿಲ್ ಬಿ ನೋ ಲಾಸ್. ಯಾವುದೇ ಪ್ರಾಫಿಟ್ ಇಲ್ಲ ಅಂಡ್ ದ ಸೇಮ್ ಟೈಮ್ ಯಾವುದೇ ಲಾಸ್ ಕೂಡ ಇಲ್ಲ. ಸೊ ದಟ್ ಈಸ್ ದಿಸ್ constant return to scale. After this, in the third stage, what is happening here? Here the cost is increasing. So long run marginal cost is increasing. When cost is increasing, what happens? Our revenue automatically will get reduced. Cost ಹೆಚ್ಚಿರುವಾಗ ನಮ್ಮ ರೆವೆನ್ಯೂ ಕಡಿಮೆ ಇರುತ್ತೆ. ಈಗ ಸೇಮ್ ನೀವು 50 ರೂಪೀಸ್ ಅನ್ನು ಸ್ಪೆಂಡ್ ಮಾಡಿ ಔಟ್ಪುಟ್ ಅನ್ನು ಪ್ರೊಡ್ಯೂಸ್ ಮಾಡ್ತಾ ಇದ್ದೀರಿ, ಆದ್ರೆ ಮಾರ್ಕೆಟ್ ಅಲ್ಲಿ ಅದು ಇದಕ್ಕೆ 25 ರೂಪೀಸ್ಗೆ ಸೆಲ್ ಔಟ್ ಆಗ್ತಾ ಉಂಟು. ಸೊ ಈಗ ನಿಮ್ಗೆ ಪ್ರಾಫಿಟ್ ಆಗ್ತಾ ಇದೆಯಾ, ಲಾಸ್ ಆಗ್ತಾ ಇದೆಯಾ? 50 ರೂಪೀಸ್ ನಿಮ್ದು ಕಾಸ್ಟ್, ಆದ್ರೆ ಪ್ರಾಡಕ್ಟ್ ಆಫ್ one commodity is 25 rupees. So this whether that is profit for you or loss. Devraj, you can answer in the chat box. So if you have any inquiry or any question. Okay, very good. It is a loss. ಯಾಕೆ ಲಾಸ್? ಯಾಕಂತ ಹೇಳಿದ್ರೆ 25 ರೂಪೀಸ್ ಎಕ್ಸ್ಟ್ರಾ ನೀವು ನಿಮ್ಮ ಪಾಕೆಟ್ ಇಂದ ಹಾಕಬೇಕು. ಯಾಕಂತ ಹೇಳಿದ್ರೆ ನಿಮ್ಗೆ ರೆವೆನ್ಯೂ ಇನ್ಕಮ್ ಬರೋದು ಖಾಲಿ 25 ರೂಪೀಸ್. ಒಂದು ಕಮಾಡಿಟಿಯ ಪ್ರೈಸ್ 25 ರೂಪೀಸ್ ಆದ್ರೆ ನಿಮ್ಗೆ ನಿಮ್ಮ ಕೈಗೆ ಸಿಗುವುದು 25 ರೂಪೀಸ್ ಮಾತ್ರ. ಉಳಿದ 25 ನೀವೇನ್ ಮಾಡ್ಬೇಕು, ನಿಮ್ಮ ಇನ್ಕಮ್ ಇಂದ ನೀವು ಸ್ಪೆಂಡ್ ಮಾಡ್ಬೇಕು. ನಿಮ್ಮ ಏನು ಸೇವಿಂಗ್ಸ್ ಇದೆ, ನಿಮ್ಮ ಹತ್ರ ಏನು ಸಂಪತ್ತಿದೆ, ಅದರಿಂದ ನೀವು ಸ್ಪೆಂಡ್ ಮಾಡ್ಬೇಕು. ಯಾಕಂತ ಹೇಳಿದ್ರೆ ಒಂದು ಕಮಾಡಿಟಿಯನ್ನು ಪ್ರೊಡ್ಯೂಸ್ ಮಾಡ್ಲಿಕ್ಕೆ ನೀವು 50 ರೂಪೀಸ್ ಅನ್ನು ತೆಗೆದುಕೊಂಡಿದ್ದೀರಿ, ಆದ್ರೆ ನಿಮ್ಗೆ ರೆವೆನ್ಯೂ ಬರೋದು 25 ರೂಪೀಸ್ ಮಾತ್ರ. ಉಳಿದ 25 ರೂಪೀಸ್ ಏನಿದೆ ದಟ್ ಇಸ್ ಲಾಸ್ ಫಾರ್ ಯು. ಸೊ ಅದು ನಿಮ್ಗೆ ಲಾಸ್. ಸೊ ಹಾಗಾಗಿ ಲಾಸ್ಟ್ ಸ್ಟೇಜ್ ಅಲ್ಲಿ ಏನಾಗುತ್ತೆ, ಸೊ ಇದು ಯಾವ ಥಿಯರಿಗೆ ಇನ್ಕ್ಲೂಡ್ ಆಗುತ್ತೆ? ಲಾಸ್ಟ್ ಸ್ಟೇಜ್, ಫಸ್ಟ್ ಸ್ಟೇಜ್ ಆಯ್ತು, ಸೆಕೆಂಡ್ ಸ್ಟೇಜ್ ಆಯ್ತು. ಸೊ ಥರ್ಡ್ ಸ್ಟೇಜ್ ಯಾವುದಕ್ಕೆ ಅಪ್ಲಿಕೇಬಲ್ ಆಗುತ್ತೆ? ಸೊ ದಿಸ್ ಇಸ್ ಅ ಥರ್ಡ್ ಸ್ಟೇಜ್. ಸೊ ಥರ್ಡ್ ಸ್ಟೇಜ್ ಇದು ಯಾವ ಥಿಯರಿಗೆ ಅಪ್ಲಿಕೇಬಲ್ ಆಗುತ್ತೆ? ವೆರಿ ಗುಡ್. ಇಟ್ ಈಸ್ decreasing return to scale. Why decreasing return to scale? Here your income or the revenue is reducing, decreasing. So that we will study under decreasing return to scale. That is third stage. So ಹಾಗಾದ್ರೆ ನಿಮ್ಗೆ ಈ ಮೂರು ಸ್ಟೇಜ್ ಕೂಡ ಅರ್ಥ ಆಯ್ತು. ಸೊ ನೆಕ್ಸ್ಟ್ ನಾವು ಸ್ಟಡಿ ಮಾಡಿದ್ದು ಯಾವುದಕ್ಕೆ? ಲಾಂಗ್ ರನ್ ಮಾರ್ಜಿನಲ್ ಕಾಸ್ಟ್ ಕರ್ವ್. ಸೊ ನೆಕ್ಸ್ಟ್ ಲಾಂಗ್ ರನ್ ಅವರೇಜ್ ಕಾಸ್ಟ್ಗೆ ಕರ್ವಿಗೆ ಬರುವಾಗ ಕೂಡ ಸೇಮ್ ಥಿಯರಿ ಅಪ್ಲಿಕೇಬಲ್ ಆಗುತ್ತೆ. ಸೊ ಈ ಫಸ್ಟ್ ಸ್ಟೇಜ್ ಅಲ್ಲಿ ಯಾವ್ದು ಥಿಯರಿ ಅಪ್ಲಿಕೇಬಲ್ ಆಗುತ್ತೆ ಸ್ಟೂಡೆಂಟ್ಸ್? ಲಾಂಗ್ ರನ್ ಅವರೇಜ್ ಕಾಸ್ಟ್ ಅಲ್ಲಿ ಫಸ್ಟ್ ಸ್ಟೇಜ್ ಏನಿದೆ ಅದು ಯಾವ್ದಕ್ಕೆ ಅಪ್ಲಿಕೇಬಲ್ ಆಗುತ್ತೆ?
So can anyone answer me? So answer ಮಾಡ್ಬೋದಾ? ಯಾವುದಕ್ಕೆ applicable ಆಗುತ್ತೆ first stage? Yes, very good. It is increasing return to scale. So adad nantara this area, it is going to be constant one. It is the constant one. So then which theory going to applicable here? Very good. Constant return to scale going to applicable here. So ಇಲ್ಲಿ constant return to scale ಏನು ಕಾನ್ಸೆಪ್ಟ್ ಇದೆ ಅದು applicable ಆಗ್ತಿದೆ. Why? Because the cost and revenue is equal. That's why it is going to be constant return to scale. Then here it is the last one. So which theory going to be applicable over there? That is increasing in the cost. When cost is increasing, which theory is going to be applicable? Yes, very good. It is decreasing return to scale. Why decreasing return to scale? Your cost is increasing, your revenue is reducing. That is about the decreasing return to scale. So at point M, what is happening at point M? At point M where marginal cost and marginal cost and average cost are equal. That is the point M. So marginal cost ಮತ್ತೆ average cost equal ಆಗುವ ಪಾಯಿಂಟ್ M. ಯಾಕೆ ಈ ಪಾಯಿಂಟ್ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ನೆಕ್ಸ್ಟ್ ನೀವು ರೆವೆನ್ಯೂ ಕಾನ್ಸೆಪ್ಟ್ ಯಾವಾಗ ಸ್ಟಡಿ ಮಾಡ್ತೀರಿ ಆ ಪಾಯಿಂಟ್ ಇಂದ ನೀವು ವೆದರ್ ಕಂಪನಿ ಇಸ್ ಅರ್ನಿಂಗ್ ಪ್ರಾಫಿಟ್ ಆರ್ ಲಾಸ್ ಅದನ್ನು ಸ್ಟಡಿ ಮಾಡೋದು ಆ ಕರ್ವ್ ಅನ್ನು ಯೂಸ್ ಮಾಡಿ. ಸೊ ಈ ಎರಡು ಕರ್ವ್ ಅನ್ನು ನೆನಪಿಟ್ಕೊಳ್ಳಿ. ಯಾವ್ದೆರಡು ಕರ್ವ್ ಅನ್ನು? ಮಾರ್ಜಿನಲ್ ಕಾಸ್ಟ್, ಎವರೇಜ್ ಕಾಸ್ಟ್ ಅಂಡ್ ಪಾಯಿಂಟ್ M. Point M is a point where your revenue and cost is equal. So ನಿಮ್ಮ revenue ಮತ್ತೆ cost, marginal cost ಮತ್ತೆ average cost equal ಆಗುವ ಪಾಯಿಂಟ್ ಅಲ್ಲಿ ಏನಿದೆ ಆ ಪಾಯಿಂಟ್ ಅನ್ನು ನಾವು ಝೀರೋ ಪ್ರಾಫಿಟ್ ಪಾಯಿಂಟ್ ಅಂತ ಹೇಳ್ತೇವೆ. ಯಾಕಂತ ಹೇಳಿದ್ರೆ ಆ ಪಾಯಿಂಟ್ ಅಲ್ಲಿ ನಿಮ್ದು ಕಾಸ್ಟ್ ಮತ್ತೆ ರೆವೆನ್ಯೂ ಈಕ್ವಲ್ ಆಗಿರುತ್ತೆ. ದಟ್ ಇಸ್ ದ ಕಾನ್ಸ್ಟೆಂಟ್ ಒನ್. ಥರ್ಡ್ ಥಿಯರಿ ನಾವು ಅಪ್ಲಿಕೇಬಲ್ ಮಾಡೋದು ಆ ಪಾಯಿಂಟ್ ಅಲ್ಲಿ. ಯಾಕೆ? ಆ ಪಾಯಿಂಟ್ ಅಲ್ಲಿ ಏನಾಗ್ತಾ ಇದೆ, ನಿಮ್ಮ ಕಾಸ್ಟ್ ಮತ್ತೆ ರೆವೆನ್ಯೂ ಈಕ್ವಲ್ ಆಗ್ತಾ ಇದೆ. ಸೊ ಯಾವ್ದ್ರದ್ದು ಕಾಸ್ಟ್ ಮತ್ತೆ ರೆವೆನ್ಯೂ ಈಕ್ವಲ್ ಆಗ್ತಾ ಇದೆ ಈ ಎಂ ಪಾಯಿಂಟ್ ಅಲ್ಲಿ? ಎರಡು ಕರ್ವ್ ಅದು ಕಾಸ್ಟ್ ಮತ್ತೆ ರೆವೆನ್ಯೂ ಈಕ್ವಲ್ ಆಗ್ತಾ ಇದೆನಾ? ಸೊ ಎಂ ಪಾಯಿಂಟ್ ಅಲ್ಲಿ ಮಾರ್ಜಿನಲ್ ಕಾಸ್ಟ್ ಮತ್ತೆ ಎವರೇಜ್ ಕಾಸ್ಟ್ ಎರಡರದ್ದು ರೆವೆನ್ಯೂ ಕಾನ್ಸ್ಟೆಂಟ್ ಇದ್ದೇನಾ ಅಥವಾ ಒಂದು ಕರ್ವ್ ಅದು ಮಾತ್ರ ಕಾನ್ಸ್ಟೆಂಟ್ ಇದ್ದೇನಾ ಅಂತ ಹೇಳಿ ನನ್ನ ಕ್ವಶನ್. ಸೊ ಅರ್ಥ ಆಗ್ತಾ ಉಂಟಾ ಕ್ವಶನ್? ಸೊ ಎರಡು ಕೂಡ ಕಾನ್ಸ್ಟೆಂಟ್ ಇರುವುದಿಲ್ಲ. ಸೊ ಒಂದೇ ಬೋತ್ ಕಾನ್ಸ್ಟೆಂಟ್ ಇರುವ ಚಾನ್ಸಸ್ ಇದೆ ಅಥವಾ ಒಂದು ಕಾನ್ಸ್ಟೆಂಟ್ ಆಗಿರುವಂತಹ ಚಾನ್ಸಸ್ ಇದೆ. ಸೊ ನೀವು ಇಲ್ಲಿ ನೋಡಿ ಎವರೇಜ್ ಕಾಸ್ಟ್ ನದ್ದು ಏನಾಗ್ತಾ ಇದೆ, ಇಲ್ಲಿ ಕಾನ್ಸ್ಟೆಂಟ್ ಆಗಿದೆ. ಸೊ ಇಲ್ಲಿ ಕಾನ್ಸ್ಟೆಂಟ್ ಆಗಿರುವ ಮೀನಿಂಗ್ ಎಂತ? ನೋ ಪ್ರಾಫಿಟ್ ನೋ ಲಾಸ್. ಹಾಗಾದ್ರೆ ಈ ಪಾಯಿಂಟ್ ಎಂ ಪಾಯಿಂಟ್ ಏನಾಗುತ್ತೆ? ಸೊ ಇಟ್ ಈಸ್ ಅ ಕಾನ್ಸ್ಟೆಂಟ್ curve, constant point where it is representing zero profit zero loss. ಹಾಗಾದ್ರೆ ನಾವು ನೆಕ್ಸ್ಟ್ ಪ್ರಾಫಿಟ್ ಮತ್ತೆ ಲಾಸ್ ಅನ್ನು ನೋಡ್ಬೇಕಿದೆ. ಇಲ್ಲಿಂದ ನಾವು ಸ್ಟ್ರೇಟ್ ಲೈನ್ ಅನ್ನು ಡ್ರಾ ಮಾಡಬೇಕು. ಸೊ ಯಾವ್ದಕ್ಕೆ ಸ್ಟ್ರೇಟ್ ಲೈನ್ ಅನ್ನು ಡ್ರಾ ಮಾಡಬೇಕು? OY ಆಕ್ಸಿಸ್ ಗೆ. ಸೊ ಆಗ ನಮ್ಗೆ ಟೋಟಲ್ ಕಾಸ್ಟ್ ಕರ್ವ್ ಇದ್ರೆ ಅಥವಾ ಟೋಟಲ್ ರೆವೆನ್ಯೂ ಕರ್ವ್ ಇದ್ರೆ ಅದನ್ನ ಇಟ್ಕೊಂಡು ನಮ್ಗೆ ನೋಡ್ಬೋದು ವೆದರ್ ದ ಫರ್ಮ್ ಈಸ್ ಅರ್ನಿಂಗ್ ಪ್ರಾಫಿಟ್ ಆರ್ ಲಾಸ್. ಸೊ ಅದ್ರ ಬಗ್ಗೆ ಈಗ ವರಿ ಬೇಡ. ನೆಕ್ಸ್ಟ್ ನಿಮ್ಗೆ ಯಾವಾಗ ಗ್ರಾಫ್ ಬರುತ್ತೆ ಆಗ ಡೀಟೇಲ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೇವೆ. ಸೊ ಈಗ ನಿಮ್ಗೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಏನಂತ ಹೇಳಿದ್ರೆ ಈ ಎರಡು ಕರ್ವ್ ಅರ್ಥ ಆಗ್ಬೇಕು. ಯಾವುದು? ಮಾರ್ಜಿನಲ್ ಕಾಸ್ಟ್ ಕರ್ವ್ ಮತ್ತೆ ಎವರೇಜ್ ಕಾಸ್ಟ್ ಕರ್ವ್. ಅದರ ಜೊತೆಗೆ ಮೂರು ಥಿಯರಿ ಅರ್ಥ ಆಗ್ಬೇಕು. ಯಾವ್ದು ಮೂರು ಥಿಯರಿ? ಇನ್ಕ್ರೀಸಿಂಗ್ ರಿಟರ್ನ್ ಟು ಸ್ಕೇಲ್, ಡಿಕ್ರೀಸಿಂಗ್ ರಿಟರ್ನ್ ಟು ಸ್ಕೇಲ್, ಕಾನ್ಸ್ಟೆಂಟ್ ರಿಟರ್ನ್ ಟು ಸ್ಕೇಲ್. ಎಲ್ರಿಗೂ ಈ ಎರಡು ಗ್ರಾಫ್ ಮತ್ತೆ ಈ ಮೂರು ಥಿಯರಿ ಅರ್ಥ ಆಯ್ತಾ? ಗ್ರಾಫಿಗೆ ರಿಲೇಟೆಡ್ ಆದದ್ದು ಯಾರಿಗಾದ್ರೂ ಡೌಟ್ ಇದೆನಾ ಈ ಮೂರು ಥಿಯರಿ ಮತ್ತೆ ಈ ಎರಡು ಗ್ರಾಫ್ ಅಲ್ಲಿ? ಸೊ ಯು ಕ್ಯಾನ್ ಯೂಸ್ ದಿ ಚಾಟ್ ಬಾಕ್ಸ್. ಯಾರಿಗಾದ್ರೂ ಡೌಟ್ ಇದೆನಾ? ನೋ. ಓಕೆ.
ಸೊ ಲಾಂಗ್ ರನ್ ಮಾರ್ಜಿನಲ್ ಕಾಸ್ಟ್ ಕರ್ವ್ ಮತ್ತೆ ಲಾಂಗ್ ರನ್ ಎವರೇಜ್ ಕಾಸ್ಟ್ ಕರ್ವ್ ಯಾವ ಶೇಪ್ ಅಲ್ಲಿ ಇದೆ? ಲಾಂಗ್ ರನ್ ಮಾರ್ಜಿನಲ್ ಕಾಸ್ಟ್ ಕರ್ವ್ ಅಂಡ್ ಲಾಂಗ್ ರನ್ ಎವರೇಜ್ ಕಾಸ್ಟ್ ಕರ್ವ್ ಯಾವ ಶೇಪ್ ಅಲ್ಲಿ ಇದೆ? ಸೊ ಇಟ್ ಈಸ್ ಇನ್ ಯು ಶೇಪ್ ಕರ್ವ್. ಸೊ ಯಾವುದೆಲ್ಲ? ಲಾಂಗ್ ರನ್ ಮಾರ್ಜಿನಲ್ ಕಾಸ್ಟ್ ಅಂಡ್ ಲಾಂಗ್ ರನ್ ಎವರೇಜ್ ಕಾಸ್ಟ್. ಸೊ ಇಲ್ಲಿಗೆ ನಿಮ್ದು ಇವತ್ತಿನ ಕ್ಲಾಸ್ ಹಾಗೆ 3rd ಚಾಪ್ಟರ್ ಮುಗಿಯುತ್ತೆ. So we have completed with 3rd chapter. So ಯಾರಿಗಾದ್ರೂ ಡೌಟ್ ಇದೆ ಈ ಕಾನ್ಸೆಪ್ಟ್ಸ್ ಅಲ್ಲಿ? ಸೊ ಯಾರಿಗಾದ್ರೂ ಡೌಟ್ ಇದೆ ಈ ಕಾನ್ಸೆಪ್ಟ್ಸ್ ಅಲ್ಲಿ? ಓಕೆ.